ಹಾಯ್ ಗೈಸ್, ಇವತ್ತಿನ ದಿನನ ಹೆಂಗಪ್ಪ ಕಳೆಯೋದು ಅಂತ ತುಂಬಾ ಯೋಚನೆ ಮಾಡ್ತಿದ್ವಿ. ಬಟ್ ಇವತ್ತು ನಾವು ಎಲ್ಲಿ ಹೋಗಿದ್ವಿ ಅಂದರೆ ಗವಿ ಬೆಟ್ಟಕ್ಕೆ ಹೋಗಿದ್ವಿ. ನಮ್ಮ ಚಿಕ್ಕಪ್ಪ ನಮ್ಮನ್ನ ಕರ್ಕೊಂಡು ಹೋಗಿದ್ರು. ಬ್ಯಾಂಗ್ಳೂರಿಂದ ನಮ್ಮ ಅಕ್ಕನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಸೊ ಅವ್ರಿಗೆ ಈ ಪ್ಲೇಸ್ ತೋರಿಸೋಣ ಅಂತ ಕರ್ಕೊಂಡು ಹೋಗಿದ್ವಿ. ತುಂಬಾ ಜಾಲಿ ಮಾಡಿದ್ದೀವಿ. ನಾವೇನು ಈ ಥರ ಪ್ಲೇಸಸ್ಗೆ ಅವಾಗವಾಗ ಹೋಗ್ತಾ ಇರ್ತೀವಿ. ಬಟ್ ಬ್ಯಾಂಗ್ಳೂರಲ್ಲಿರೋರು ತುಂಬ ರೇರ್ ಅಲ್ವಾ ಈ ಥರ ಪ್ಲೇಸಸ್ಗೆ ಬರೋದು. ಸೊ ಅವರು ತುಂಬಾ ಖುಷಿಪಟ್ಟರು ಆ್ಯಂಡ್ ತುಂಬಾ ಜಾಲಿ ಮಾಡಿದ್ರು ಆ್ಯಂಡ್ ಫೋಟೋಸ್ ಎಲ್ಲ ತಗೊಂಡ್ರು. ತುಂಬ ಚೆನ್ನಾಗಿದೆ, ವಾತಾವರಣ ತುಂಬ ಚೆನ್ನಾಗಿತ್ತು. ಇವತ್ತು ಅಷ್ಟೇನು ಬಿಸಿಲಿರಲಿಲ್ಲ, ಇತ್ತು ಬಟ್ ಅಷ್ಟಿರಲಿಲ್ಲ. ಕಲ್ ಮೇಲೆ ಕುತ್ಕೊಂಡು ಆಟ ಆಡಿಕೊಂಡು ಫೋಟೋಸ್ ತೆಕ್ಕೊಂಡು ಚೆನ್ನಾಗಿತ್ತು. ಗೈಸ್, ಇಲ್ಲೊಂದು ಬಿಲೀಫ್ ಇದೆ. ಏನು ಬಿಲೀಫ್ ಗೊತ್ತಾ? ಇಲ್ಲಿ ದೇವರಿದೆ ಅಂತ ಹೇಳಿ. ಬಟ್ ನನ್ನ ಪ್ರಕಾರ ಇಟ್ಸ್ ನಾಟ್ ಅ ಬಿಲೀಫ್, ಬಟ್ ಇಟ್ಸ್ ಅ ರಿಯಲ್ ಅಂತ ಹೇಳ್ಬೋದು. ಸೊ ಆ ದೇವ್ರು ಯಾವುದು, ಏನು, ಎತ್ತ, ಪೂಜೆ ಮಾಡ್ತಾರಾ ಇಲ್ವಾ ಅಂತೆಲ್ಲ ನೋಡ್ಕೊಬರೋಣ ಅಂತ ಹೋದ್ವಿ. ಅರ್ಧದವರೆಗೆ ಸ್ಟೆಪ್ಸ್ ಬಂದ್ವಿ ಆ್ಯಂಡ್ ಮಡ್ ರೋಡ್ ಕಂಟಿನ್ಯೂ ಆಯಿತು. ಆ್ಯಂಡ್ ಈ ಪ್ಲೇಸ್ ಇದೆಯಲ್ಲ, ಈ ಪ್ಲೇಸಲ್ಲಿ ಸ್ಟ್ರೈಟಾಗಿ ಹೋಗೋಕ್ಕಾಗಲ್ಲ, ನುಗ್ಗಿನೇ ಹೋಗಬೇಕು. ನೋಡಿ ಹೇಗೆ ನುಗ್ತಿದ್ದಾರೆ ಅಂತೇಳಿ. ಆ್ಯಂಡ್ ಇವಳು ನಮ್ಮ ಕುಳ್ಳಿ ತುಂಬ ಹೆಲ್ಪಿಂಗ್ ನೇಚರ್ ಇದೆ, ಗೈಡೆನ್ಸ್ ಅಂತ ಹೇಳ್ಬೋದು. ನೋಡಿ ಹೇಗೆ ನುಗ್ತಾಳೆ ಅಂತ ಹೇಳಿ. ತುಂಬ ಮಾತಾಡ್ತಾಳೆ ಮಾತ್ರ. ಆಮೇಲೆ ಸ್ವಲ್ಪ ಸುಸ್ತಾಯಿತು ಅಂತೇಳಿ ಕೂತ್ಕೊಂಡ್ವಿ, ಸ್ವಲ್ಪ ರೆಸ್ಟ್ ಮಾಡೋಣ ಅಂತ. ಆಮೇಲೆ ಮುಂದೆ ಹೋಗಬೇಕಾದ್ರೆ ಹೀಗೆ ಮೇಲೆ ನೋಡಬೇಕಾದ್ರೆ ಎರಡು ಕಲ್ಲುಗಳ ಮಧ್ಯೆ ಚಿಕ್ಕ ಕಲ್ಲು ಸಿಕ್ಕಾಕೊಂಡಿದೆ. ಬಟ್ ಇದು ಮೊದಲಿಂದನೂ ಇದ್ದಿರೋದಲ್ಲ. ಆ್ಯಂಡ್ ಹೋದ್ವಿ ದೇವ್ರನ್ನ ನೋಡೋಣ ಅಂತ. ಆ್ಯಂಡ್ ಅಲ್ಲಿ ಗಂಟೆ ಎಲ್ಲ ಬಾರಿಸಿ ಮುಂದೆ ಹೋದ್ವಿ. ಆ್ಯಂಡ್ ನುಗ್ಗೋಕ್ಕೆ ತುಂಬ ಕಷ್ಟ ಇದೆ. ಹೋದ್ವಿ ಆ್ಯಂಡ್ ದೇವ್ರ ದರ್ಶನ ಕೂಡ ಆಯಿತು. ಪೂಜೆ ಎಲ್ಲ ಮಾಡಿ ನೆಕ್ಸ್ಟ್ ಹೋಗೋಣ ಅಂತ ವಾಪಸ್ ಹೊರಟ್ವಿ. ಫೈನಲಿ ರಿಟರ್ನ್ ಆಗ್ತಾಯಿದ್ವಿ. ಆವಾಗ ಹೋಗಬೇಕಾದ್ರೆ ನಮ್ಮ ಅಕ್ಕನ ಫ್ರೆಂಡ್ಸ್ ಹಿಂದೆನೇ ಬಾಕಿ ಆದರೂ ಫೋಟೋಸ್ ತೊಗೊಂಡು ಅವ್ರಿಗೆ ವೆಯ್ಟ್ ಮಾಡ್ತಾ ಕಲ್ ಮೇಲೆ ಕೂತ್ಕೊಂಡು ಹೋಗೋಣ ಅಂತ ಹೋದ್ವಿ. ಇಲ್ಲಿ ಬರೋದೇನೋ ಬಂದ್ವಿ, ಹತ್ತೋದಿದೆಯಲ್ಲ ಅದೇ ಕಷ್ಟ. ಹೆಂಗೋ ಹತ್ಕೊಂಡು ಬಂದ್ವಿ. ಲಾಸ್ಟ್ಲಿ ಈ ಸೀನ್ಸ್ ಎಲ್ಲ ವ್ಯೂ ಮಾಡಿಕೊಂಡು ಲಾಸ್ಟ್ ಒಂದು ಕಲ್ಲನ್ನ ನೋಡೋಕ್ಕೆ ಬಾಕಿ ಇತ್ತು. ಅದು ಎಲ್ಲಿದೆ ಅಂತ ಹುಡ್ಕೊಂಡು ಹೊರಟ್ವಿ. ಈ ಕಲ್ಲಿದೆಯಲ್ಲ ಗೈಸ್, ಒಂದು ಪುಟ್ಟ ಕಲ್ಲ ಮೇಲೆ ಒಂದು ದೊಡ್ಡ ಕಲ್ಲು ನಿಂತಿರೋದು ನೋಡಿ. ಆ ಚಿಕ್ಕ ಕಲ್ಲ ಮೇಲೆ ದೊಡ್ಡ ಕಲ್ಲು ನಿಂತಿರೋದು. ಆ್ಯಂಡ್ ಇದನ್ನು ನೋಡಬೇಕು ಅಂತ ಹುಡ್ಕೊಂಡು ಬಂದು ಫೈನಲಿ ಮನೆಗೆ ಹೋದ್ವಿ.